ಮನೆ ಕೆಲಸನ ನಾವು ಹೆಂಗಸರೇ ಏನಕ್ಕೆ ಮಾಡಬೇಕು ಯಾವಾಗಲೂ? ಗಂಡಸರು ಏನಕ್ಕೆ ಮಾಡಲ್ಲ? ನಾವು ಅವ್ರ ಸಮಾನವಾಗಿ ಹೊರಗಡೆ ಹೋಗಿ ದುಡಿದ್ರೂ ಕೂಡ ಮನೆಯಲ್ಲೂ ನಾವೇ ಏನಕ್ಕೆ ಮಾಡಬೇಕು? ಮನೇಲಿ ಇಷ್ಟೊಂದು ಕೆಲಸ ನಾವೊಬ್ಬರೇ ಏನಕ್ಕೆ ಮಾಡಬೇಕು ಅಂತ ಥಿಂಕ್ ಮಾಡ್ತಾಯಿದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಿಮಗೆ ಮನೆ ಕೆಲಸ ಮಾಡೋಕ್ಕೆ ಯಾವ ಬೇಜಾರು ಆಗಲ್ಲ. ಆ ರೀತಿ ನಿಮ್ಮ ಮೆಂಟಲ್ ಥಿಂಕಿಂಗು ಚೇಂಜ್ ಆಗುತ್ತೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಒಳ್ಳೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ. ಆಮೇಲೆ ಕೆಲವು ರಂಗೋಲಿ ಡಿಸೈನ್ಸ್ ತೋರಿಸ್ತೀನಿ. ತುಂಬಾ ಚೆನ್ನಾಗಿತ್ತು. ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ ಅನಿಸುತ್ತೆ. ಆ ರಂಗೋಲಿ ಮೋಲ್ಡ್ಸ್ ತೊಗೊಂಡಿದ್ದೆ. ಅದನ್ನು ನೋಡಿ ಇಲ್ಲಿ ರಂಗೋಲಿನ ಯಾವ ರೀತಿ ಹಾಕಿದ್ದೀನಿ ಅಂತ ತೋರಿಸ್ತೀನಿ. ಜೊತೆಗೆ ಕೆಲವು ಶಾಪಿಂಗ್ ಮಾಡಿದ್ದೆ. ಕ್ಲಿಪ್ಸು ಅದು ಇದು ಅಂತ ಸಣ್ಣ ಪುಟ್ಟದ್ದು ಮನೆಗೆ ಬೇಕಾಗಿರುವಂಥದ್ದು. ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ಇವತ್ತಿನ ವ್ಲಾಗಲ್ಲಿ ತೋರಿಸ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕಂಪ್ಲೀಟಾಗಿ ನೋಡಿ. ಹಳೇ ಕಾಲದಲ್ಲಿ ಹಿಂದಿನ ದಿನದಲ್ಲೆಲ್ಲ ಏನಾಗ್ತಿತ್ತು ಅಂದರೆ ಮೆಜಾರಿಟಿ ಜೆಂಟ್ಸ್ ಕೆಲಸ ಮಾಡ್ತಾಯಿದ್ರು. ಗಂಡಸರು ಹೊರಗಡೆ ಹೋಗಿ ಕೆಲಸ ಮಾಡ್ತಾಯಿದ್ರು. ಬ್ರೆಡ್ ಅರ್ನರ್ ಅಂದರೆ ದುಡ್ಡನ್ನ ದುಡಿತಾಯಿದ್ರು. ಜೀವನ ಮಾಡೋಕ್ಕೆ ಏನು ನೆಸೆಸಿಟಿ ದುಡ್ಡಿದೆ, ಫೈನಾನ್ಷಿಯಲ್ ಸಪೋರ್ಟು ಫ್ಯಾಮಿಲಿಗೆ ಕೊಡ್ತಾಯಿದ್ರು. ಸೊ ಆ ರೀತಿ ಬ್ಯಾಲೆನ್ಸ್ ಆಗ್ತಾಯಿತ್ತು. ನೆಕ್ಸ್ಟ್ ಹೆಂಗಸರು ಬಂದು ಅವ್ರು ಏನೇ ದುಡ್ಡು ಸಂಪಾದನೆ ಮಾಡ್ಕೊಂಬಂದರು, ದಿನಸಿ ಎಲ್ಲ ತಂದರು, ಮನೇನ ಮ್ಯಾನೇಜ್ ಮಾಡ್ತಾಯಿದ್ರು. ಸೊ ಹೊರಗಡೆ ಕೆಲಸ ಎಲ್ಲ ಗಂಡಸರು ಮ್ಯಾನೇಜ್ ಮಾಡ್ತಿದ್ರು. ಮನೇಲೆಲ್ಲ ಹೆಂಗಸರು ಮ್ಯಾನೇಜ್ ಮಾಡಿಕೊಂಡು ಅಡುಗೆ ಎಲ್ಲ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಮನೆಯೆಲ್ಲ ನೀಟಾಗಿ ಇಟ್ಕೊಳ್ತಾಯಿದ್ರು. ಆಗ ಬಂದು ಹೇಗಿತ್ತು ಅಂದರೆ, ಈಗ ಯಾರಾದರೂ ದುಡ್ಡು ಸಂಪಾದನೆ ಮಾಡ್ತಾರೆ ಅಂದರೆ ಇಂಪಾರ್ಟೆನ್ಸ್ ಆಬ್ವಿಯಸ್ಲಿ ಅವ್ರಿಗೆ ಹೋಗುತ್ತೆ. ಮನೆಯಲ್ಲಿ ನಾವು ಎಷ್ಟೇ ಸ್ಟ್ರೇನ್ ಮಾಡಿಕೊಂಡು ಕೆಲಸ ಮಾಡ್ತಾಯಿದ್ರು ಅಷ್ಟು ಇಂಪಾರ್ಟೆನ್ಸ್ ಹೋಗಲ್ಲ. ಈಗ ಯಾರೋ ಒಬ್ರು ಥಿಂಕ್ ಮಾಡ್ತಾರೆ ಅಂದರೆ ಇವನು ದುಡ್ಡನ್ನ ಅರ್ನ್ ಮಾಡ್ತಾಯಿದ್ದಾನೆ, ಅದಕ್ಕೆ ಇಂಪಾರ್ಟೆನ್ಸ್. ಅದಕ್ಕೆ ನಾವು ಹೆಂಗಸರು ಕೂಡ ಹಿಂದಿನ ಕಾಲದಲ್ಲಿ ತುಂಬ ಪ್ರಿಫ್ರೆನ್ಸು ನಾವು ತಿಂದಂಗೆ ಅವ್ರಿಗೆ ಕೊಡೋದು. ಏಕೆಂದರೆ ಅವ್ರು ಹೊರಗಡೆ ಹೋಗಿ ಕಷ್ಟಪಟ್ಟು ದುಡ್ಡನ್ನ ತರೋದ್ರಿಂದನೇ ನಾವು ಮನೇಲಿ ಮೇಂಟೈನ್ ಮಾಡ್ಕೋಬೋದು ಅಂತ ಮೆಂಟಾಲಿಟಿ ಇತ್ತು ಹಿಂದಿನ ಕಾಲದಲ್ಲಿ. ಇದರಿಂದನೇ ಅವ್ರಿಗೆ ಪ್ರಿಫ್ರೆನ್ಸ್ ಕೊಡುವಂಥದ್ದು, ಅವ್ರಿಗೆ ತುಂಬ ರೆಸ್ಪೆಕ್ಟ್ ಕೊಡುವಂಥದ್ದು, ಅವ್ರಿಗೆ ಬಿಸಿ ಬಿಸಿ ಮಾಡಿ ಅಡುಗೆ ಎಲ್ಲ ಬಡಿಸಿ ಮನೇಲಿನೂ ಅಷ್ಟೊಂದು ಕೆಲಸ ಮಾಡ್ತಿರಲಿಲ್ಲ. ಕೆಲಸ ಮುಗಿಸ್ಕೊಂಬಂದು ಮನೇಲಿ ಆರಾಮಾಗಿರುವಂಥದ್ದು, ಈ ರೀತಿ ಒಂದು ಪದ್ಧತಿ ನಡ್ಕೊಂಬಂದಿತ್ತು. ಈಗಿನ ಕಾಲದಲ್ಲಿ ಸ್ವಲ್ಪ ಸಿಚುವೇಶನ್ಸ್ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು. ಈಗ ನೋಡಿ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಕ್ಲಿಪ್ಸ್ ಬೇಕಿತ್ತು ನನಗೆ, ಈ ರೀತಿ ದೊಡ್ಡದು. ಇದು ಬಂದು ಸ್ವಲ್ಪ ಕಾಸ್ಟ್ಲಿ. ಇದು 40 ರುಪೀಸ್ ಒಂದು ಕ್ಲಿಪ್ಪು ಅನಿಸುತ್ತೆ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಬ್ಲೂ ಕಲರು ಮತ್ತು ಒಂಥರ ಕಲರ್ ಬ್ಲ್ಯಾಕಿಶ್ ಸ್ನಫ್ ಕಲರ್ ಒಂಥರ ಇದೆಯಲ್ಲ, ಅದೆಲ್ಲ ಬಂದು 20 ರುಪೀಸು. ಆಯಿತಾ? ಈ ಥರ ದೊಡ್ಡ ಕ್ಲಿಪ್ಪು ಬೇಕಿತ್ತು. ಆ್ಯಕ್ಚುಲಿ ಎಸ್ಪೆಷಲಿ ಅಡುಗೆ ಮಾಡೋ ಟೈಮಲ್ಲೆಲ್ಲ ನಾನು ಹೇರ್ನ ಮೇಲೆ ಟೈ ಮಾಡಿಬಿಡ್ತೀನಿ. ಏನು ಅಡುಗೆ ಮಾಡೋದ್ರೆಲ್ಲ ಕೂದಲೆಲ್ಲ ಬೀಳಕ್ಕೆ ಹೋಗಬಾರ್ದು, ಹೈಜಿನಾಗಿ ಮಾಡಬೇಕು ಅಂತ. ಅದಕ್ಕೆ ಅರ್ಧ ನನಗೆ ಅಂದರೆ ಕೆಳಗಡೆ ಕೂದಲಿದ್ರೆ ಒಂಥರ ಇರಿಟೇಷನ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಈ ಕಲರ್ದು ನೇಲ್ ಪಾಲಿಶ್ ತೊಗೊಂಡೆ. ಇನ್ನೊಂದು ಕಲರ್ ನೋಡಿದ್ದೆ ಲೈಟ್ ಕಲರ್ದು, ಅದು ಇಷ್ಟ ಆಗಿತ್ತು. ಬಟ್ ನಂಗೆ ಅದೇನೋ ಡಾರ್ಕ್ ಕಲರ್ಸೇ ಇಷ್ಟ ಆಗುತ್ತೆ. ನೆಕ್ಸ್ಟ್ ಟೈಮು ಆ ಥರ ಲೈಟ್ ಪೀಚ್ ಕಲರ್ ಒಂಥರ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ತೊಗೋಬೇಕು. ಸೊ ತುಂಬ ಇದಕ್ಕೆಲ್ಲ ಸ್ಪೆಂಡ್ ಮಾಡಲ್ಲ ನಾನು, 20 ರುಪೀಸ್ ಅಷ್ಟೇ. ಅದು ಒಂಥರ ಆಗ ಕ್ರೇಜು ಅಷ್ಟೇ. ಸ್ವಲ್ಪ ಹೂವು ತಂದಿದ್ದೆ, ಒಂದು ಬಿಡಿ ಹೂವು, ಶಾಮಂತಿಗೆ ಮತ್ತು ರೋಸ್ ತಂದಿದ್ದೆ 20 ರುಪೀಸ್ಗೆ. ಮತ್ತು ಹಾಲು ತಂದಿದ್ದೆ, ಮತ್ತು ನಲ್ಲಿಗೆ ಅದು ಇದು ಬರುತ್ತಲ್ಲ ಹಾಕುವಂಥದ್ದು. ಸ್ವಲ್ಪ ನೀರು ಬಂದರೂ ಕೂಡ ತುಂಬ ನೀಟಾಗಿ ಸ್ಪ್ರೆಡ್ ಆಗುತ್ತೆ, ಪಾತ್ರೆಗಳು ನೀಟಾಗಿ ಹೋಗುತ್ತೆ. ಆಮೇಲೆ ತುಂಬ ನೀರು ಬರ್ತಾ ಇದೆಯೇನೋ ಒಂಥರ ಅನಿಸ್ತಾ ಇರುತ್ತೆ. ಆ ಥರ ತೊಗೊಂಡೆ. ಮತ್ತು ಏಲಕ್ಕಿ ಬಾಳೆಹಣ್ಣು ತೊಗೊಂಡೆ. ಮತ್ತು 5 ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ಏನಕ್ಕಾದರೂ ಕುಂಕುಮಕ್ಕೆ ಯಾರಿಗಾದ್ರು ಕರೆದಾಗ ಕೊಡೋಣ ಅಂತ. ಮನೇಲಿ ಖಾಲಿಯಾಗಿತ್ತು. ಯಾವಾಗಲೂ ಇಟ್ಟಿರ್ತೀನಿ ನಾನು, ಸಡನ್ನಾಗಿ ಯಾರಾದರೂ ಬಂದರು ಅಂದರೆ ಕೊಡೋಕ್ಕೆ ಅಂತಲೇ ಇಟ್ಟಿರ್ತೀನಿ. ನೆಕ್ಸ್ಟ್ ಬಂದು ಅದು ಡಸ್ಟ್ಬಿನ್ ತೊಗೊಂಡೆ. ಡಸ್ಟ್ಬಿನ್ ಹಾಳಾಗೋಗಿತ್ತು ಬೇಕು ಅಂತ. ನೆಕ್ಸ್ಟು ಈ ಸ್ಕ್ರಬ್ಬರ್ ತೊಗೊಂಡೆ. ಇದಂತೂ ತಿಂಗಳಿಗೆ ಅಥವಾ 15 ದಿನಕ್ಕೊಂದ್ಸತಿ ನೋಡ್ತೀನಿ. ಅದ್ರ ಕ್ವಾಲಿಟಿ ತುಂಬ ಹಾಳಾಗೋಗಿದೆ ಅಂದರೆ 15 ದಿನಕ್ಕೊಂದ್ಸತಿ ಚೇಂಜ್ ಮಾಡ್ತಾಯಿರ್ತೀನಿ. ಇಲ್ಲಾಂದರೆ ತಿಂಗಳಿಗೊಂದ್ಸತಿ ಅಂತೂ ಗ್ಯಾರಂಟಿ ಚೇಂಜ್ ಮಾಡ್ತಾಯಿರ್ತೀನಿ. ನಿನ್ನೆ ತೋರಿಸಿದ್ನಲ್ಲ ಅಮ್ಮನ ಮನೆಯಿಂದ ಬರಬೇಕಾದ್ರೇ ಸೊಪ್ಪುಗಳನ್ನ ತಂದಿದ್ದೆ. ನೋಡ್ತಾ ಇರ್ಬೋದು, ಫುಲ್ ಎಷ್ಟು ಫ್ರೆಶ್ ಆಗಿತ್ತು ಅಂದರೆ ಅದನ್ನು ಬಿಡ್ಸೋಕ್ಕೆ ಅಡುಗೆ ಮಾಡೋಕ್ಕೆ ಅಂತಲೇ ಖುಷಿ ಅಂತಲೇ ಹೇಳ್ಬೋದು. ಜೊತೆಗೆ ಹಾಗೆ ದಾಳಂಬ್ರೆ ತಿಂತಾಯಿದ್ದೀನಿ.
ಬಂದಿದ ತಕ್ಷಣವೇ ಆನ್ ಡ್ಯೂಟಿ. ಸೊ ಅನಿಸ್ಬೋದು ಏನಕ್ಕೆ ನಾವು ಎರಡೆರಡು ಕಡೆ ಬ್ಯಾಲೆನ್ಸ್ ಮಾಡಬೇಕು, ಕೆಲಸ ಏನಕ್ಕೆ ಮಾಡಬೇಕು ಅಂದರೆ ಮನೇಲಿದ್ದರೂ ಕೂಡ ಹೊರಗಡೆ ಹೋದರೆ ಹೆಂಗಸರು ಅಂತಲ್ಲ, ಮನೇಲಿದ್ದರೂ ಕೂಡ ಹೆಂಗಸರು ಹಸ್ಬೆಂಡ್ಗಳು ಮನೆಗೆ ಬಂದಮೇಲೆ ಸ್ವಲ್ಪ ಹೆಲ್ಪ್ ಮಾಡ್ಬೋದಲ್ಲ, ಏನಕ್ಕೆ ನಾವೇ ಮಾಡಬೇಕು ಅಂತ ಥಿಂಕ್ ಬರ್ತಾನೆ ಇರುತ್ತೆ. ನನಗೆ ಬಂದಿಲ್ಲ ಅಂತಲ್ಲ, ನನಗೂ ಅನಿಸ್ತಾ ಇರತ್ತೆ. ಅಂದರೆ ಇದು ಮೆಂಟಲ್ ಪ್ರಾಬ್ಲಮ್ ಅಲ್ಲ, ಅಂದರೆ ನಾವೇನೋ ಮೆಂಟಲಿ ಥಿಂಕ್ ಮಾಡಿ ಅವ್ರು ಮಾಡಲಿ ಅಂತಲ್ಲ, ನಮಗೆ ಫಿಸಿಕಲಿ ಸ್ಟ್ರೇನ್ ಆದಾಗ ಅಥವಾ ಮಂತ್ಲಿ ಪ್ರಾಬ್ಲಮ್ಸ್ ಬಂದಾಗ ಅಯ್ಯೋ ಆ ಟೈಮಲ್ಲಿ ಮಾಡಿಕೊಡ್ಲಪ್ಪ, ನಾವೇ ಏನಕ್ಕೆ ಮಾಡಬೇಕು ಅಂತ ನನಗೂ ತುಂಬಾ ಅನಿಸ್ತಾ ಇರತ್ತೆ. ಬಟ್ ಬೈ ಗಾಡ್ ಗ್ರೇಸ್ ನಮ್ಮ ಹಸ್ಬೆಂಡ್ ಅಂತೂ ತುಂಬಾ ಸಪೋರ್ಟಿವ್ ಅಂತ ಹೇಳ್ಬೋದು. ತುಂಬ ಹೆಲ್ಪ್ ಮಾಡ್ತಾರೆ. ಎಲ್ಲ ಟೈಮಲ್ಲೂ ನಾನು ಹೆಲ್ಪ್ ತೊಗೊಳ್ಳಲ್ಲ. ಏಕೆಂದರೆ ಅವ್ರ ಪಾಯಿಂಟ್ ಆಫ್ ವ್ಯೂ, ಹ್ಯುಮ್ಯಾನಿಟಿ ಪಾಯಿಂಟ್ ಆಫ್ ವ್ಯೂ, ಹೊರಗಡೆ ಏನಾದರೂ ತುಂಬ ಕೆಲಸ ಇದ್ದರೆ ಅವ್ರಿಗೆ ಮೆಂಟಲ್ ಸ್ಟ್ರೇನ್ ಜಾಸ್ತಿ ಆಗ್ತಾಯಿದೆ, ಫಿಸಿಕಲ್ ಸ್ಟ್ರೇನ್ ಜಾಸ್ತಿ ಆಗ್ತಾಯಿದೆ ಅಂದರೆ ನಾನು ಜಾಸ್ತಿ ಅವರಿಂದ ಹೆಲ್ಪ್ ಎಕ್ಸ್ಪೆಕ್ಟು ಮಾಡಲ್ಲ, ಹೆಲ್ಪ್ ತೊಗೊಳ್ಳೋದು ಇಲ್ಲ. ನೆಕ್ಸ್ಟ್ ಏನಾದರೂ ಅವ್ರು ಆರಾಮಾಗೇ ಇದ್ದಾರೆ ಅಂದರೆ ಅವರೇ ಬಂದು ಹೆಲ್ಪ್ ಮಾಡ್ತಾರೆ. ಇಲ್ಲ ನನಗೆ ತುಂಬ ಸುಸ್ತಾಗ್ತಾಯಿದೆ ಅಂದರೆ ನಾನೇ ಹೇಳ್ತೀನಿ ಅವ್ರಿಗೆ, ಪ್ಲೀಸ್ ಇದನ್ನು ಸ್ವಲ್ಪ ಮಾಡಿಕೊಡಿ, ನನ್ನ ಕೈಲಿ ಆಗ್ತಿಲ್ಲ ಅಂತ ನಾನೇ ಹೇಳ್ತೀನಿ, ಮಾಡಿಕೊಡ್ತಾರೆ. ಕೆಲವು ಸತಿ ಅವ್ರು ಬ್ಯುಸಿ ಇದ್ದರೆ ನಾನೇ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಲ್ಲ, ಆಯಿತಾ. ಈ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ನು ಅಂದರೆ, ಹಿಂದಿನ ಕಾಲದಲ್ಲಿ ಆ ಥರ ಇತ್ತಲ್ವ, ಅವ್ರು ದುಡಿಯೋಕ್ಕೆ ಹೋಗ್ತಿದ್ರು ಹಸ್ಬೆಂಡ್ಗಳು, ವೈಫ್ಗಳು ಮನೇಲಿದ್ಕೊಂಡು ಮನೇನ ಮೇಂಟೈನ್ ಮಾಡ್ತಾಯಿದ್ರು. ಬಟ್ ಈಗ ನಮಗೆ ಬೋನಸ್ ಅಂತ ನಾವೇನು ಮಾಡಿದ್ದೀವಿ, ನಮಗೆ ಸ್ವಲ್ಪ ಫ್ರೀಡಮ್ ಬೇಕು, ನಮಗೆ ಈಕ್ವಾಲಿಟಿ ಬೇಕು ಅಂತ ಹೊರಗಡೆ ಹೋಗಿ ಅರ್ನ್ ಮಾಡೋದು ಸ್ಟಾರ್ಟ್ ಮಾಡಿದ್ದೀವಿ. ಅದೊಂಥರ ಡಬಲ್ ವರ್ಕ್, ಅದು ಹಂಗೆ ಆಯಿತು, ಅದು ನಮ್ಮ ಚಾಯ್ಸು. ಎಷ್ಟೊಂದು ಜನ ಗಂಡಸರು ಹಂಗೆ ಅಂತಾರೆ, ನನಗೆ ಸುಸ್ತಾಗ್ತಾಯಿದೆ, ಕೆಲ್ಸಕ್ಕೆ ಹೋಗಿ ಬಂದಿದ ತಕ್ಷಣ ತುಂಬ ಸ್ಟ್ರೇನ್ ಆಗೋಗಿದೆ ಅಂದರೆ ನಿನ್ಗೆ ಯಾರು ಹೋಗಿ ಹೊರಗಡೆ ದುಡಿ ಅಂತಾರೆ, ಮನೇಲಿ ಆರಾಮಾಗಿರು ಅಂತಲೇ ಅಂತಾರೆ. ಬಟ್ ಸುಮಾರು ಜನ ಎಕ್ಸ್ಪೆಕ್ಟ್ ಮಾಡಲ್ಲ ವೈಫ್ ಹೋಗಿ ಹೊರಗಡೆ ದುಡಿಲಿ ಅಂತ. ಬಟ್ ನಮ್ಮ ಫ್ರೀಡಮ್ಗೋಸ್ಕರ, ನಮ್ಮ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ಗೋಸ್ಕರ, ಅಥವಾ ನಾವು ಓದಿರೋದು ಯೂಸ್ ಆಗೋಕ್ಕೋಸ್ಕರ, ನಾವು ಎಂಗೇಜಿಂಗ್ ಆಗಿ ಇರೋಕ್ಕೋಸ್ಕರ, ನಾವೇನೋ ಕೆರಿಯರಲ್ಲಿ ಅಚೀವ್ ಮಾಡೋಕ್ಕೋಸ್ಕರ ನಮ್ಮ ಚಾಯ್ಸ್ ಆಗಿರುತ್ತೆ ನಾವು ಹೊರಗಡೆ ಹೋಗಿ ದುಡಿಯೋವಂಥದ್ದು. ಎಷ್ಟೋ ಸರಿ ಮನೆಗೆ ನೆಸೆಸಿಟಿ ಕೂಡ ಇರುತ್ತೆ. ಈಗಿನ ಕಾಲದಲ್ಲಿ ತುಂಬ ಕಷ್ಟ ಒಬ್ಬರ ಸ್ಯಾಲ್ರಿಯಲ್ಲಿ ಲೈಫ್ನ ಲೀಡ್ ಮಾಡುವಂಥದ್ದು. ನಾವೇನೋ ತುಂಬ ಸಪೋರ್ಟ್ ಮಾಡದೇ ಇದ್ದರೂ ಸ್ವಲ್ಪನಾನ ಸಪೋರ್ಟ್ ಮಾಡ್ಬೋದು, ಒಂದು ಅಳಿಲು ಸೇವೆನ ಮಾಡ್ಬೋದು ಫ್ಯಾಮಿಲಿಗೋಸ್ಕರ ಅಂತ, ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಹೊರಗಡೆ ಹೋಗಿ ದುಡಿತಾ ಇರ್ತೀವಿ. ಆಮೇಲೆ ನಾವು ಎಲ್ಲ ಓದಿರ್ತೀವಿ, ಹಿಂದಿನ ಕಾಲದಲ್ಲೆಲ್ಲ ಏನೂ ಓದಿಸ್ತಾನೆ ಇರಲಿಲ್ಲ ಹೆಣ್ಮಕ್ಳಿಗೆ. ಈಗಿನ ಕಾಲದಲ್ಲಿ ಓದಿ ಮನೇಲಿ ಕೂತ್ಕೋಬೇಕು ಅಂದರೆ ತುಂಬಾ ಫ್ರಸ್ಟ್ರೇಷನ್ ಆಗುತ್ತೆ, ಬೇಜಾರಾಗೋಗುತ್ತೆ. ಅಷ್ಟೆಲ್ಲ ಕಷ್ಟಪಟ್ಟು ಓದಿ ಮನೇಲಿ ಕೂರಕ್ಕೆ ಅಷ್ಟೆಲ್ಲ ಓದಿದ್ದು. ಆಬ್ವಿಯಸ್ಲಿ ಮಕ್ಕಳಿಗೆ ಓದಿಸ್ತೀವಿ, ಬಟ್ ಫ್ರೀ ಟೈಮಲ್ಲೆಲ್ಲ ಈಗ ಬೆಳಗ್ಗೆ ಎಲ್ಲ 8 ಗಂಟೆಗೆಲ್ಲ ಕೆಲಸ ಮುಗಿದೋದ್ರೆ ಸಂಜೆ ಮಕ್ಕಳು ಹಸ್ಬೆಂಡ್ ಬರೋವರೆಗೂ ಏನು ಮಾಡ್ತೀವಿ ನಾವು, ಫ್ರೀಯಾಗಿ ಇರ್ತೀವಿ, ಒಂಥರ ಬೇಜಾರಾಗ್ತಾ ಇರುತ್ತೆ. ಆ ಟೈಮಲ್ಲಿ ನಮ್ಗನ್ಸುತ್ತೆ ಇಲ್ಲಪ್ಪ ನಾವು ಕೆಲ್ಸಕ್ಕೆ ಹೋಗಬೇಕು ಅಂತ, ಆ ರೀತಿ ಥಿಂಕ್ ಮಾಡಿ. ಆಮೇಲೆ ಹಿಂದಿನ ಕಾಲದಲ್ಲೆಲ್ಲ ಹೊಲ ಗದ್ದೆಲಿ ಈವನ್ ಹೆಂಗಸ್ರೂ ಕೆಲಸ ಮಾಡ್ತಾಯಿದ್ರು. ಅದು ಹಿಂದಿನ ಕಾಲದಿಂದಲೂ ಬಂದಿರೋ ಪದ್ಧತಿ ಅಂತಲೇ ಅನ್ಬೋದು. ಕರೆಕ್ಟಾ ರಾಂಗಾ ಅಂತ ಜಡ್ಜ್ ಮಾಡ್ಕೊಂಡು ಕೂತ್ಕೊಂಡು ನಾವು ಸ್ಟ್ರೆಸ್ ಆಗ್ತಾಯಿದ್ದೀವಿ ಅಷ್ಟೇ. ನಾವು ರಿಯಲೈಸ್ ಆಗಿಬಿಡ್ಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಈ ಥರ ಪದ್ಧತಿ ಬಂದ್ಬಿಟ್ಟಿದೆ, ಅದು ಇಷ್ಟ ಇದೆಯೋ ಇಷ್ಟ ಇಲ್ಲದೇನೋ, ಸರಿನೋ ತಪ್ಪೋ ಅಂತ ಜಡ್ಜ್ ಮಾಡೋ ಲೆವೆಲ್ಗಿಂತ ಈ ಥರ ಬಂದ್ಬಿಟ್ಟಿದೆ ಅದು. ಹಿಂದಿನ ಕಾಲದಲ್ಲಿ ಆ ಥರ ಇತ್ತು, ಅಂದರೆ ಈಕ್ವಾಲಿಟಿ ಆಫ್ ವರ್ಕ್ ತಾನೇ, ಹೊರಗಡೆ ಅವ್ರು ದುಡಿತಾಯಿದ್ರು, ಒಳಗಡೆ ಇವ್ರು ದುಡಿತಾಯಿದ್ರು, ಆ ಥರ ಈಕ್ವಾಲಿಟಿ ಆಫ್ ವರ್ಕ್. ಬಟ್ ಈಗ ಬಂದು ಹೊರಗಡೆ ನಾವು ದುಡಿದ್ರೂ ಕೂಡ ಆ ಪದ್ಧತಿ ಹಾಗೆ ಬಂದಿದೆ ಅಂತಲೇ ಹೇಳ್ಬೋದು. ಕೆಲವರು ಹಸ್ಬೆಂಡ್ಸು ಅಥವಾ ಹಸ್ಬೆಂಡ್ ಮನೆಯವ್ರು ಇರ್ಬೋದು, ಮೆಜಾರಿಟಿ ಪ್ರಾಬ್ಲಮ್ ಬರೋದು ಮದುವೆ ಆದಮೇಲೆ. ಯಾಕೆಂದರೆ ನಾವು ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದೇ ಎಜುಕೇಷನ್ ಎಲ್ಲ ಮುಗಿಸಿ ಆಲ್ಮೋಸ್ಟ್ ಒಂದು 22-23 ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಆ ಏಜಿಗೆ ನಮಗೆ ಆಲ್ಮೋಸ್ಟ್ ಮದುವೆನೂ ಆಗೋಗಿರುತ್ತೆ ಮೆಜಾರಿಟಿ ವುಮೆನ್ಗೆ. ಸೊ ಮೆಜಾರಿಟಿಯಲ್ಲಿ ಹಸ್ಬೆಂಡ್ ಮನೆಯಲ್ಲೆಲ್ಲ ಹೆಲ್ಪ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಅವಳು ಕೆಲ್ಸಕ್ಕೆ ಹೋಗ್ತಿದ್ದಾಳೆ, ಈಗಿನ ಕಾಲದಲ್ಲೆಲ್ಲ ಸುಮಾರು ಜನ ಅರ್ಥ ಮಾಡ್ಕೋತಾರೆ, ಅವಳು ಸ್ಟ್ರೇನ್ ಆಗಿರ್ತಾಳೆ, ಅವ್ಳಿಗೂ ಮೆಂಟಲ್ ಸ್ಟ್ರೇನ್ ಇರುತ್ತೆ. ಏಕೆಂದರೆ ನಾವು ಒಂದು ಪ್ಲೇಸಿಗೆ ಹೋಗ್ತೀವಿ ಅಂದರೆ ಅಲ್ಲಿ ಕೂರಿಸಿ ನಮಗೆ ಸಂಬಳ ಕೊಡೋಲ್ಲ. ತುಂಬಾ ಚಾಲೆಂಜಸ್ನ ನಾವು ಫೇಸ್ ಮಾಡ್ತಾ ಇರ್ತೀವಿ. ಅಂದರೆ ಜೆಂಟ್ಸ್ ಅಷ್ಟು ಇಲ್ಲದೇ ಇರ್ಬೋದು, ಯಾಕೆಂದರೆ ಮೆಜಾರಿಟಿ ಫೈನಾನ್ಷಿಯಲ್ ಎಲ್ಲ ನಾನು ಮ್ಯಾಕ್ಸಿಮಮ್ ಮಾತಾಡ್ತಾಯಿದ್ದೀನಿ. ಎಷ್ಟೋ ಕೇಸಲ್ಲೆಲ್ಲ ಫೀಮೇಲೂ ಮ್ಯಾಕ್ಸಿಮಮ್ ಅರ್ನ್ ಮಾಡ್ತಾರೆ, ಅವ್ರಿಗೂ ತುಂಬ ಟಾಸ್ಕ್ ಇರುತ್ತೆ. ಬಟ್ ಮೆಜಾರಿಟಿ ಮಾತಾಡಬೇಕು ಅಂದರೆ ಜೆಂಟ್ಸ್ಗೆ ತುಂಬ ಟಾಸ್ಕ್ಗಳಿರುತ್ತೆ, ಫೈನಾನ್ಷಿಯಲಿ ತುಂಬ ಫ್ಯಾಮಿಲಿನ ಸೇಫ್ ಮಾಡಬೇಕು ಅಂತ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಈವನ್ ಲೇಡೀಸ್ಗೂ ಕೂಡ
ಹೋದರೆ ಎಷ್ಟೊಂದು ಚಾಲೆಂಜಸ್ನ ಫೇಸ್ ಮಾಡಬೇಕಾಗುತ್ತೆ. ಸೊ ಮನೆಯವರೆಲ್ಲ ಮೆಜಾರಿಟಿ ಅದನ್ನು ಅರ್ಥ ಮಾಡಿಕೊಂಡು, ಇಲ್ಲ ಅವಳನ್ನೂ ಹೊರಗಡೆ ಹೋಗಿ ದುಡಿತಾ ಇದ್ದಾಳೆ, ಅವಳಿಗೆ ಸ್ವಲ್ಪನಾರ ರೆಸ್ಟ್ ಕೊಡಬೇಕು ಅಂತ ಸಪೋರ್ಟ್ ಮಾಡ್ತಿರ್ತಾರೆ. ಅವಳ ಪ್ರಾಬ್ಲಮ್ಸ್ನ ಅರ್ಥ ಮಾಡ್ಕೊಳ್ತಿರ್ತಾರೆ. ಬಟ್ ಎಷ್ಟೋ ಮನೆಗಳಲ್ಲಿ ಅದು ಕೂಡ ಮಾಡಲ್ಲ. ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ, ನೀನು ಹೊರಗಡೆ ಹೋಗಿ ದುಡಿತೀಯಾ, 10 ಜಾಗದಲ್ಲಿ ದುಡಿತೀಯಾ, ತೊಂದರೆ ಇಲ್ಲ, ಅದು ನಮ್ಮ ಪ್ರಾಬ್ಲಮ್ ಅಲ್ಲ. ಮನೆಗೆ ಬಂದಿದ್ದ ತಕ್ಷಣ ನೀನು ನಮಗೆ ಅಡುಗೆ ಮಾಡಿ ಹಾಕಬೇಕು, ಮನೆ ನೀಟಾಗಿಡಬೇಕು. ಮನೆಗೆ ಬಂದಿದ್ದ ತಕ್ಷಣ ನೀನು ಆ್ಯಸ್ ಯೂಶ್ವಲ್ ಹೊರಗಡೆ ಕೆಲಸದ ಮೋಡನ್ನ ಆಫ್ ಮಾಡಿ ಮನೆ ಹೌಸ್ ವೈಫ್ ಮೋಡನ್ನ ಆನ್ ಮಾಡಿಬಿಡ್ಬೇಕು. ಕರೆಕ್ಟಾ? ಸೊ ನಾವು ಹೊರಗಡೆ ಹೆಂಗೆ ಕ್ವಾಲಿಟೇಟಿವಾಗಿ ಕೆಲಸ ಮಾಡ್ತೀವೋ ಅಷ್ಟೇ ಜೋಶಿಂದ, ಅಷ್ಟೇ ಇದರಿಂದ ಮನೆಗೆ ಬಂದೂ ನಾವು ಕೆಲಸ ಮಾಡಬೇಕು ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಈಗಿನ ಜನ್ರೇಷನಲ್ಲೂ ಕೂಡ ಎಷ್ಟೊಂದು ಫ್ಯಾಮಿಲೀಸ್ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ. ನಮಗೆ ಅನಿಸ್ತಾ ಇರುತ್ತೆ, ನಮಗೆ ಬಾಡಿ ಬಂದು ಡಬಲ್ ಸ್ಟ್ರೈನ್ ಆಗ್ತಾ ಇರುತ್ತೆ. ಹೊರಗಡೆನೂ ಹೋಗಿ ಎಷ್ಟು ಸ್ಟ್ರೈನ್ ಆಗ್ತಾ ಇರುತ್ತೆ. ಆಮೇಲೆ ಮನೇಲಿದ್ದರೂ ಕೂಡ ಏನಾದರೂ ಹೆಲ್ತ್ ಅಪ್ಸೆಟ್ ಆಗಿದೆ ಅಂದರೆ ತುಂಬಾ ಸ್ಟ್ರೈನ್ ಆಗ್ತಾ ಇರುತ್ತೆ. ಆ ಟೈಮಲ್ಲೆಲ್ಲ ಅನಿಸುತ್ತೆ ಯಾರಾದರೂ ಸ್ವಲ್ಪ ಹೆಲ್ಪ್, ಹ್ಯುಮ್ಯಾನಿಟಿ ಬೇಸಿಸ್ ಅಷ್ಟೇ. ನಾವೇನೋ ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೀವಿ, ನಾವೇ ಏನಕ್ಕೆ ಮಾಡಬೇಕು, ನಾವು ಚೆನ್ನಾಗಿದ್ದರೆ, ನಾವು ಫಿಟ್ಟಾಗಿದ್ದರೆ ನಾವು ಮಾಡ್ಬೋದು. ಬಟ್ ಆಪೋಸಿಟ್ ನಮಗೇನಾದರೂ ಹುಷಾರಿಲ್ಲ, ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅಂದಾಗ ಮಾತ್ರ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡೋದು ಸ್ಟಾಪ್ ಮಾಡಿಬಿಡ್ಬೇಕು ಫ್ರೆಂಡ್ಸ್. ಬೇರೆ ಆಪ್ಷನ್ ಇಲ್ಲ. ಮೆಂಟಲಿ ನಾವು ಸ್ಟ್ರಾಂಗ್ ಆಗಬೇಕು. ಕೆಲವು ಸತಿ ಸಿಚುವೇಶನ್ಸು ನಮ್ಮ ಅಗೇನ್ಸ್ಟಾಗಿ ಹೋದ್ರು, ನಮ್ಮ ಅಕಾರ್ಡಿಂಗ್ಲಿ ಹೋದ್ರು, ಅದರ ಪ್ರಕಾರ ನಾವು ಅಡ್ಜಸ್ಟ್ ಆಗೋದನ್ನು ಕಲಿಬೇಕು. ನಾವು ಸ್ಟ್ರಾಂಗು ಅಂತ ಹೇಳ್ಕೊತಾನೆ ಹೋಗಬೇಕು. ನಮ್ಮ ಕೈಲಾಗುತ್ತೆ, ನಾನು ಮಾಡಬಲ್ಲೆ, ನಾನು ಮ್ಯಾನೇಜ್ ಮಾಡಬಲ್ಲೆ. ಮಾಡ್ತಾ ಇದ್ದಾರೆ, ನಾವೊಬ್ಬರೇ ಅಲ್ಲ, ಎಷ್ಟೊಂದು ಹೆಂಗಸರು ಎಷ್ಟು ಹೊರಗಡೆ ಎಲ್ಲ ದುಡಿತಾ ಇರ್ತಾರೆ. ಎಷ್ಟು ಫಿಸಿಕಲ್ ಸ್ಟ್ರೇನ್ ಅವ್ರಿಗೂ ಇರುತ್ತೆ. ಈಗ ಪ್ರತಿಯೊಂದು ಫೀಲ್ಡಲ್ಲೂ ಹೆಂಗಸರು ವರ್ಕ್ ಮಾಡ್ತಿರ್ತಾರೆ. ಈಗ ಟ್ರಾಫಿಕ್ ಪೊಲೀಸಾಗಿ ನಿಂತಿರ್ತಾರೆ, ಎಷ್ಟೊತ್ತು ನಿಂತಿರ್ತಾರೆ. ಮನೆಗೆ ಬಂದು ಮತ್ತೆ ಅವ್ರು ಮಾಡಲೇಬೇಕು. ನಾನು ಟ್ರಾಫಿಕ್ ಪೊಲೀಸು ಮತ್ತು ಮನೆಗೆ ಬಂದು ನಾನು ಕೆಲಸ ಮಾಡಲ್ಲ ಅಂತ ಹೇಳೋಂಗಿಲ್ಲ, ಮ್ಯಾನೇಜ್ ಮಾಡಲೇಬೇಕು. ಸೊ ಅವ್ರದ್ದೆಲ್ಲ ಎಕ್ಸಾಂಪಲ್ ತೊಗೊಂಡು, ಇಲ್ಲ ನನ್ನ ಕೈಯಲ್ಲೂ ನಾನು ಮ್ಯಾನೇಜ್ ಮಾಡೋಕ್ಕಾಗತ್ತೆ ಅಂತ ನಾವು ಮೆಂಟಲಿ ಫಿಕ್ಸ್ ಆಗಿಬಿಟ್ರೆ ಅದು ಆಗೇ ಆಗುತ್ತೆ. ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ. ಏನಕ್ಕಪ್ಪ ನಾನೇ ಮಾಡಬೇಕು ಅಂತ ಕ್ವೆಶ್ಚನ್ ರೈಸ್ ಆಗುತ್ತೆ. ಒಂಥರ ಕೋಪ ಬರ್ತಿರುತ್ತೆ, ಫ್ರಸ್ಟ್ರೇಷನ್ ಬರುತ್ತೆ. ನಾನೊಬ್ಬಳೇ ಏನಕ್ಕೆ ಮ್ಯಾನೇಜ್ ಮಾಡಬೇಕು, ನಾನು ಹೊರಗಡೆ ಹೋಗಿ ದುಡಿತಾ ಇದ್ದೀನಲ್ವಾ, ಅಥವಾ ಮನೆಯಲ್ಲೇ ಆಗಿರ್ಬೋದು, ನಾನೊಬ್ಬಳೇ ಏನಕ್ಕೆ ಮನೆ ಕೆಲಸ ಎಲ್ಲ ಮಾಡಬೇಕು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಕಂಪ್ಯಾರಿಟಿವ್ಲಿ ಹೊರಗಡೆ ಹೋಗಿ ದುಡಿಯೋದು ಸ್ವಲ್ಪ ಈಸಿ ಅಂತಲೇ ಹೇಳ್ಬೋದು. ಅಂದರೆ ಮನೆಯಲ್ಲಿ ಕಂಟಿನ್ಯೂಸ್ ಕೆಲಸ ಒಂದಾದ್ಮೇಲೆ ಒಂದು ಅಟ್ಲೀಸ್ಟ್ ನಾನು ಹೇಳೋಂಗೆ ನನ್ನದೇ ಎಕ್ಸಾಂಪಲ್ ತೊಗೊಂಡ್ರೆ, ನಂಗೆ ಅಟ್ಲೀಸ್ಟ್ 1-2 ಪ್ರಾಡಕ್ಟ್ ಫ್ರೀಯಾಗಿ ಕೂತ್ಕೊಂಡು ಕರೆಕ್ಷನ್ಸ್ ಮಾಡ್ತಾ ಇರ್ತೀವಿ, ಇಲ್ಲ ಅಂತಲ್ಲ, ಫ್ರೀಯಾಗನ ಕೂತ್ಕೊಂಡಿರ್ತೀನಿ. ಸ್ವಲ್ಪ ಫಿಸಿಕಲ್ ರೆಸ್ಟ್ ಅಂತ ಸಿಗುತ್ತೆ. ಬಟ್ ಮನೇಲಿ ಬಂದುಬಿಟ್ರೆ, ಸಂಡೇಸ್ ಬಂದುಬಿಟ್ರೆ, ಬೆಳಗ್ಗೆ ಆನ್ ಆಗಿರೋ ಕೆಲಸದ ಮೋಡು ಒಂದಾದ್ಮೇಲೆ ಒಂದು ಕೆಲಸ ಹೋಗ್ತಾನೇ ಇರುತ್ತೆ. ಕಂಟಿನ್ಯೂಸ್ ಕೆಲಸ ಆಗ್ತಾನೇ ಇರುತ್ತೆ. ಸೊ ಆ ರೀತಿ ಮನೇಲಂತೂ ಅಂದರೆ ಈಗ ಮಕ್ಕಳು ಅದು ಇದು ಇಟ್ಬಿಟ್ರೆ ಅಂತೂ ನಮ್ಮ ಕಂಟ್ರೋಲಲ್ಲೇ ಇರಲ್ಲ ಆ ಕೆಲಸ. ಹೊರಗಡೆ ಆದರೆ ಇಷ್ಟು ಕೆಲಸ ಕೊಟ್ಟಿರ್ತಾರೆ, ಅದನ್ನು ಮುಗಿಸ್ಬೇಕು, ಟಾರ್ಗೆಟ್ ಅಂತ ಇರುತ್ತೆ. ತುಂಬಾ ಸ್ಟ್ರೇನು, ಇಲ್ಲ ಅಂತಲ್ಲ. ಬಟ್ ಮನೇಲಿ ಯಾರೂ ರೆಕಗ್ನೈಸ್ ಮಾಡದೇ ಇರೋ ಅಂಥ ಸ್ಟ್ರೇನ್ ಆಗ್ತಾ ಇರುತ್ತೆ. ಅಟ್ಲೀಸ್ಟ್ ಹೊರಗಡೆ ಹೋದರೆ ಒಂದು ಅಪ್ರಿಸಿಯೇಷನ್ ಇರುತ್ತೆ, ನಿಮಗೆ ಇಂಟರ್ನ್ ಒಂದು ಸ್ಯಾಲ್ರಿನ ಬರ್ತಾ ಇರುತ್ತೆ. ಮನೇಲಿ ಅಷ್ಟು ಕೆಲಸ ಮಾಡಿದ್ರು ನಮಗೆ ಇರೋವಂಥ ಒಂದೇ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ, ನಾವು ಮನೆಯವ್ರಿಗೆಲ್ಲನೂ ಖುಷಿಯಿಂದ ಮಾಡಾಕ್ತಾಯಿದ್ದೀವಿ ಅಂತ ಸ್ಯಾಟಿಸ್ಫ್ಯಾಕ್ಷನು. ಮತ್ತು ಕೆಲವರು ಮಾತ್ರನೇ ಒಂದು ಅಪ್ರಿಸಿಯೇಷನ್ ಅಂತ ಕೊಡೋದು. ಅಡುಗೆ ಚೆನ್ನಾಗಿದೆ, ನೀನು ಅಷ್ಟೊಂದು ಸ್ಟ್ರೇನ್ ಮಾಡ್ಕೊಂಡು ಮಾಡಿದ್ಯಾ, ತುಂಬ ರೇರು ಫ್ರೆಂಡ್ಸ್. ಒಂದು ರೆಕಗ್ನಿಷನು ಒಂದು ವೈಫ್ಗೆ ಸಿಗುವಂಥದ್ದು ತುಂಬಾ ರೇರ್ ಅಂತಲೇ ಹೇಳ್ಬೋದು. ಒಂದು ಅಪ್ರಿಸಿಯೇಷನ್ ಸಿಗೋದು ತುಂಬ ರೇರು. ಸೊ ಆದ್ದರಿಂದ ಅಯ್ಯೋ ಯಾರೂ ನನಗೆ ಸಪೋರ್ಟ್ ಮಾಡ್ತಿಲ್ವಲ್ಲ, ಹೆಲ್ಪ್ ಮಾಡ್ತಿಲ್ವಲ್ಲ ಅಂತ ಅಂದ್ಕೊಂಡು ಕೊರಗೋ ಬದಲು, ನಾವು ಮಾಡ್ತಿರೋ ಕೆಲಸನೇ ಎಂಜಾಯ್ ಮಾಡ್ಕೊಂಡು ಮಾಡಬೇಕು. ಅಷ್ಟೇ ಸೊಲ್ಯೂಷನ್ಸ್. ಮುಂದೆ ಇನ್ನೂ ಎಷ್ಟು ವರ್ಷ ಆದರೂ ಈ ಮೆಥಡು, ಈ ಪದ್ಧತಿ ಹೋಗುತ್ತೆ ಅಂತ ನನಗಂತೂ ಅನಿಸಲ್ಲ. ಯಾಕೆಂದರೆ ಅದು ಏನೋ ಅದು ಹಂಗೆ ಬಂದ್ಬಿಟ್ಟಿದೆ ಅದು. ಸ್ವಲ್ಪ ಚೇಂಜ್ ಆಗ್ತಾಯಿದೆ ಬಿಟ್ಟರೆ ಡಿಫ್ರೆನ್ಸಸ್ಸು ತುಂಬ ಏನೋ ಮೇಜರ್ ಚೇಂಜ್ ಆಗಿದೆ ಅಂತ ನನಗಂತೂ ಅನಿಸಲ್ಲ. ಒಂದು ಬಾಯ್ಸು ಚಿಕ್ಕ ವಯಸ್ಸಿಂದ ಏನೂ ಕಲ್ತಿರಲ್ಲ. ಹುಟ್ಟಿದ ತಕ್ಷಣ ನಾವು ಹೆಂಗಸರಿಗೆ ಒಂದು ಏಜ್ ಬಂದಿದ ತಕ್ಷಣ ಹೆಣ್ಮಕ್ಳಿಗೆ ಕಲಿಸ್ತಾ ಹೋಗ್ತೀವಿ, ಮನೆ ಕೆಲಸ ಹಿಂಗೆ ಮಾಡಬೇಕು, ಅಡುಗೆ ಕೆಲಸ ಈ ರೀತಿ ಮಾಡ್ಕೋಬೇಕು, ಮನೇನ ಈ ರೀತಿ ಮ್ಯಾನೇಜ್ ಮಾಡಬೇಕು ಅಂತ ಒನ್ ಬೈ ಒನ್ ಕಲಿಸ್ತಾ ಹೋಗ್ತೀವಿ. ಆಮೇಲೆ ಕಲಿತಾನೂ ಹೋಗ್ತೀವಿ ನಾವು, ಆಯಿತಾ. ನಮ್ಮ ಜೆಂಡರ್ ಇರೋದೇ ಆ ಥರ, ನಾವು ಆ ಥರ ಕಲಿತಾನೇ ಹೋಗ್ತೀವಿ. ಬಟ್ ಬಾಯ್ಸ್ದು ಲೈಫೇ ಚೇಂಜ್ ಇರುತ್ತೆ, ಅವ್ರದ್ದು ಇನ್ನೊಂದು ಥರ ಲೈಫ್ ಸ್ಟೈಲ್ ಇರುತ್ತೆ. ಅವ್ರೇನು ಕಲ್ತಿರಲ್ಲ.
ಕಲ್ತಿರಲ್ಲ ಅಂದರೆ ದೊಡ್ಡವರಾದ್ಮೇಲೆ ಅವ್ರು ಮಾಡಲ್ಲ. ಸೊ ಚಿಕ್ಕ ವಯಸ್ಸಿಂದನೇ ಕೆಲವು ಪೇರೆಂಟ್ಸು ಕಲಿಸಿರ್ತಾರೆ. ನಾನು ನೋಡಿದ್ದೀನಿ ಕೆಲವು ಪೇರೆಂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಗಂಡು ಮಕ್ಕಳಾದ್ರು ನಮ್ಮ ರಿಲೇಟಿವ್ಸೇ ಇದ್ದಾರೆ. ಗಂಡು ಮಕ್ಕಳು ಆಯಿತಾ, ಇಬ್ಬರು ಗಂಡು ಮಕ್ಕಳು ಅಲ್ಲ 3 ಜನ ಗಂಡು ಮಕ್ಕಳು ಅನಿಸುತ್ತೆ. ಮನೆಗೆ ಹೋಗಿದ ತಕ್ಷಣ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂದರೆ ಅವ್ರು ಹಾಗೆಯೇ, ಅಂದರೆ ಹೊರಗಡೆ ವ್ಯವಹಾರನೂ ಅಷ್ಟೇ ಚೆನ್ನಾಗಿ ನಡೆಸ್ತಾರೆ. ಮನೆಯಲ್ಲೂ ಕೂಡ ಅವರ ಪೇರೆಂಟ್ಸ್ಗಿನ್ನ ಮದುವೆ ಆಗಿಲ್ಲ, ಪೇರೆಂಟ್ಸ್ಗೂ ಕೂಡ ಅಷ್ಟೇ ಚೆನ್ನಾಗಿ ನೋಡ್ಕೋತಾರೆ. ಏನೇ ಮನೆ ಕೆಲಸ ಇರಲಿ, ಅಡುಗೆ ಮಾಡೋದಿರಲಿ, ಪಾತ್ರೆ ತೊಳೆಯೋದಿರಲಿ, ಒಂದು ವಾಶ್ರೂಮ್ ವಾಶ್ ಮಾಡೋದಿರಲಿ, ಸೊ ನಮ್ಮ ಸ್ವಲ್ಪ ಫಾರ್ ರಿಲೇಟಿವ್, ಅಮ್ಮನ ಸೈಡ್ ರಿಲೇಟಿವು ಆ ಥರದ್ದೆಲ್ಲ ಕೆಲಸ ಮಾಡ್ತಾರೆ. ಅದೇನೋ ಜೆಂಡರ್ ಬಯಾಸು, ಗಂಡಸರು ಮಾಡಬಾರ್ದು ಅಂತಲ್ಲ, ಬಟ್ ಅವ್ರ ಮನೇಲಿ ಈವನ್ ಹಸ್ಬೆಂಡ್ಸು ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ. ವೈಫೂ ಅರ್ನಿಂಗೆ, ಇಬ್ಬರೂ ವರ್ಕಿಂಗೆ, ಮಕ್ಕಳು ಎಲ್ಲ ಸ್ವಲ್ಪ ದೊಡ್ಡವರೇ, ಇನ್ನೇನು ಮದುವೆ ಆಗಬೇಕು. ಸೊ ಆ ರೀತಿ ಇದ್ಬಿಟ್ರೆ ಅವ್ರ ವೈಫ್ಗೂ ಕೂಡ ಅಷ್ಟೇ ಚೆನ್ನಾಗಿ ನೋಡ್ಕೋತಾರೆ ಅವರು. ಈ ರೀತಿ ಮನೇಲಿ ಪದ್ಧತಿ ಬಂದುಬಿಟ್ರೆ ಆ ರೀತಿ ಅವ್ರು ಬೆಳೆಸ್ತಾ ಇದ್ದಾರೆ ಅಂತಲೇ ಅನ್ಬೋದು. ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಅಂದರೆ ಮಾಡ್ತಿರೋ ಕೆಲಸನ ನಾವು ಕಂಪ್ಲೀಟಾಗಿ ಎಂಜಾಯ್ ಮಾಡ್ಕೊಂಡು ಮಾಡ್ಬೋದು. ಅವ್ರು ಮಾಡ್ತಿಲ್ವಲ್ಲ, ನಾವೇ ಯಾಕೆ ಮಾಡಬೇಕು ಅಂತ ಹೇಳಿಕೊಂಡು ನಾವೇ ಕೊರಗ್ತಾ ಇದ್ದರೆ ತುಂಬಾ ಕಷ್ಟ ಆಗುತ್ತೆ ಮ್ಯಾನೇಜ್ ಮಾಡೋದು. ಸರಿ, ಪದ್ಧತಿ ಇರೋದೇ ಇದು, ಈ ರೀತಿ ನಾವಿರೋದೇ ಸ್ಟ್ರಾಂಗ್ ಆಗಿದ್ದೀವಿ, ನಾವು ಇನ್ನೂ ಸ್ಟ್ರಾಂಗು. ನೋಡಿ, ಒಂದು ಸತಿ ಯೋಚನೆ ಮಾಡಿ, ನಾವೊಂದು ಜೀವಕ್ಕೆ ಜನ್ಮ ಕೊಡ್ತೀವಿ ನಾವು ಹೆಂಗಸರು ಅಂದರೆ ಅದ್ರ ಎಷ್ಟು ಕಷ್ಟ ಹೇಳಿ. ಒಂದು ಡೆಲಿವರಿ ಪ್ರಾಸೆಸ್ ಅನ್ನೋದು ಎಷ್ಟು ಕಷ್ಟ, ನಾವು ನೆನೆಸ್ಕೊಂಡ್ರೆ ಕಣ್ಮುಚ್ಕೊಂಡು ಯಾವ ಲೆವೆಲ್ಗೆ, ಈವನ್ ನಾರ್ಮಲ್ ಇರ್ಬೋದು, ಸಿಸೇರಿಯನ್ ಇರ್ಬೋದು, ಅಂಥ ಪೇನ್ನೇ ನಾವು ಟಾಲ್ರೇಟ್ ಮಾಡಿದ್ದೀವಿ. ಸೊ ಅಂಥ ಶಕ್ತಿ ದೇವ್ರು ನಮ್ಗೆ ಕೊಟ್ಟಿದ್ದಾರೆ ಅಂದರೆ ಇಂಥ ಸಣ್ಣ ಪುಟ್ಟ ಕೆಲಸಗಳು ನಮ್ಮ ಕೈಲಾಗಲ್ವ? ಒಂದು ಸತಿ ಯೋಚನೆ ಮಾಡಿ. ಇನ್ನೊಂದು, ಜೆಂಟ್ಸಿಗೇನೋ ಕಡಿಮೆ ಸ್ಟ್ರೆಸ್ ಇರುತ್ತೆ ಅಂತ ಅಲ್ಲ, ಮೆಜಾರಿಟಿ ಬಂದು ಎಷ್ಟೊಂದು ಫೈನಾನ್ಷಿಯಲ್ನ ಮೇಂಟೈನ್ ಮಾಡೋದು ತುಂಬ ಕಷ್ಟ ಇರುತ್ತೆ ಅವ್ರಿಗೂ ಕೂಡ. ಎರಡು ಸಿಚುವೇಶನ್ ಇರ್ಬೋದು. ಒಂದು, ಅವ್ರಿಗೆ ನಿಜವಾಗ್ಲೂ ಸ್ಟ್ರೇನ್ ಆಗ್ತಾಯಿದೆ ಹೊರಗಡೆ, ಮೆಂಟಲಿ ಫಿಸಿಕಲಿ ತುಂಬ ಸ್ಟ್ರೇನ್ ಆಗ್ತಾಯಿದೆ ಅಂದರೆ ನಾವು ಅವರಿಂದ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ಏನೂ ಯೂಸ್ ಇಲ್ಲ, ಎಕ್ಸ್ಪೆಕ್ಟ್ ಮಾಡಲೂಬಾರ್ದು, ಅದು ನಮ್ಮ ತಪ್ಪಾಗುತ್ತೆ. ಪಾಪ ಅವ್ರಿಗೇ ಹೊರಗಡೆ ಅಷ್ಟೊಂದು ಸ್ಟ್ರೇನ್ ಆಗ್ತಾಯಿದೆ ಅಂದರೆ ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಒಂದು ಲೈಫ್ ಪಾರ್ಟ್ನರ್ ಆಗಿ, ಇಲ್ಲ ಅವ್ರಿಗೇ ಹೊರಗಡೆ ಸ್ಟ್ರೇನ್ ಆಗ್ತಾಯಿದೆ, ನಾನು ಮನೇಲಿ ಅವ್ರಿಗೆ ಸ್ಟ್ರೆಸ್ ಕೊಟ್ಟರೆ ಸರಿ ಹೋಗಲ್ಲ, ಹೇಗಾದ್ರೂ ಮ್ಯಾನೇಜ್ ಮಾಡಿಬಿಡೋಣ ಅಂತ ನಾವೇ ಅಡ್ಜಸ್ಟ್ ಮಾಡಿಕೊಂಡು ಮ್ಯಾನೇಜ್ ಮಾಡಿಬಿಡ್ಬೋದು ಅಂದರೆ ಆರಾಮಾಗಿ ಮಾಡಿಬಿಡ್ಬೋದು. ಇಲ್ಲ, ಇನ್ನೊಂದೇನು ಅಂದರೆ ಅವ್ರಿಗೆ ಅಷ್ಟೊಂದು ಹೊರಗಡೆ ಸ್ಟ್ರೆಸ್ ಇಲ್ಲ, ಬಟ್ ಆದರೂ ಮನೇಲೂ ಹೆಲ್ಪ್ ಮಾಡಲ್ಲ ಅಂದರೆ ಅವರಿಂದ ಎಕ್ಸ್ಪೆಕ್ಟ್ ಮಾಡಿ ಪ್ರಯೋಜನ ಇಲ್ಲ. ಸೊ 2 ಕಂಡೀಷನ್ ಬಂದು ಎಕ್ಸ್ಪೆಕ್ಟ್ ಮಾಡಬಾರ್ದು, ಅದು ನಮ್ಮ ತಪ್ಪಾಗುತ್ತೆ. ಇನ್ನೊಂದು, ಎಕ್ಸ್ಪೆಕ್ಟ್ ಮಾಡಿ ಕೂಡ ಪ್ರಯೋಜನ ಇಲ್ಲ, ಅವ್ರೇನೂ ಹೆಲ್ಪ್ ಮಾಡ್ತಿಲ್ಲ ಅಂದರೆ. ಆ ಕೇಸಲ್ಲಿ ನಮ್ಮ ಕೆಲಸ ಇದು, ನಾವು ಮಾಡ್ಕೊಳಕ್ಕಾಗುತ್ತೆ, ನಮ್ಮ ಕೈಲಾಗುತ್ತೆ ಅಂತ ಹೇಳ್ತಾ ನಮ್ಮನ್ನು ನಾವೇ ಬೂಸ್ಟಪ್ ಮಾಡಿಕೊಂಡು ನಾವು ಕೆಲಸ ಮಾಡ್ಕೊಬಿಡ್ಬೇಕು. ಅವರು ಹೆಲ್ಪ್ ಮಾಡ್ತಾರಾ, ಸರಿ, ಒಂಥರ ಬೋನಸ್ಸು. ಏನು ಮಹಾ ಕೆಲಸ ಇರುತ್ತೆ, ಎಲ್ಲ ಸೇರಿಸಿದ್ರೆ ಒಂದು 3 ಅವರ್ಸ್ ಕೆಲಸ ಅಂತ ಅಂದ್ಕೊಂಡು, ಇನ್ ಕೇಸ್ ನೀವು ವರ್ಕಿಂಗ್ ಆಗ್ತಾಯಿದ್ರು ಕೂಡ ಬೆಳಗ್ಗೆ ಒಂದು 5 ಗಂಟೆಗೆ ಗೆದ್ದರೆ 8 ಗಂಟೆ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿರುತ್ತೆ. ನೀವೇನಾದರೂ ಡೀಪ್ ಕ್ಲೀನಿಂಗ್ ಮಾಡಬೇಕು ಅಂದರೆ ವೀಕೆಂಡ್ಸಲ್ಲಿ ಅಥವಾ ಸಂಜೆ ಡೈಲಿ ಒಂದು 1/2 1 ಅವರು ಅಂತ ಟೈಮ್ ಅಲಾಟ್ ಮಾಡಿ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ತಾ ಬಂದರೆ ಮನೆ ಅನ್ನೋದು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೋಬೋದು. ಆಮೇಲೆ ನೀನು ಮಕ್ಳಿಗೆ ಓದಿಸು, ನಾನು ಮಕ್ಳಿಗೆ ಓದಿಸು ಅಂತ ಇಬ್ಬರು ಫೈಟಿಂಗ್ ಮಾಡೋದ್ರಲ್ಲೇ ಮಕ್ಕಳದು ಕೆರಿಯರ್ ಹಾಳಾಗೋಗುತ್ತೆ. ಯಾರಾದರೂ ಇನಿಷಿಯೇಟಿವ್ ತೊಗೋಬೇಕು, ಕೂತ್ಕೊಳ್ತಾ ಇರಬೇಕು, ಓದಿಸ್ತಾ ಇರಬೇಕು. ಜಗಳ ಮಾಡಿ ಕೂಸು ಬಡವಾಯಿತು ಅನ್ನಂಗೆ ನೀನು ಮಾಡು, ನಾನು ಮಾಡು, ನೀನು ಮಾಡಲ್ಲ, ನೀನು ಓದಿಸಲ್ಲ, ನೀನು ಕೆಲಸ ಮಾಡಲ್ಲ ಅಂತ ಅವ್ರ ಮೇಲೆ ನಾವು, ನಮ್ಮ ಮೇಲೆ ಅವರು, ಈ ರೀತಿ ಫೈಟ್ ಮಾಡ್ಕೊಳ್ತಾ ಹೋದರೆ ಮನೆಯಲ್ಲೂ ಅಷ್ಟೇ ಏನೂ ಬ್ಯಾಲೆನ್ಸು ಕರೆಕ್ಟಾಗಿ ಆಗಲ್ಲ, ಮನೇಲಿ ನೆಮ್ಮದಿನೂ ಇರಲ್ಲ. ಸರಿ, ಅವ್ರು ಮಾಡಲ್ವಾ, ಬಿಟ್ಟಾಕಿ, ಇರೋದೇ ಮೆಥಡು, ಈ ರೀತಿ ಪದ್ಧತಿನೇ ಇದೇ ಥರ, ನಮ್ಮ ಕೈಲಾಗುತ್ತೆ ಅಂತ ನಾವು ಫಿಕ್ಸ್ ಆಗಿಬಿಟ್ಟು ಮಾಡ್ತಾ ಇರಬೇಕು. ಅದು ಬಂದು ನಾವು ಖುಷಿಯಾಗಿ ಮಾಡಿಬಿಟ್ರೆ ಅಂತೂ ನಾವು ಅಕ್ಸೆಪ್ಟ್ ಮಾಡ್ಕೊಂಡಂಗೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಸ್ಟ್ರೇನ್ ಮಾಡ್ಕೊತೀವಿ ಅಂದರೆ ಒಂಥರ ಸ್ಟ್ರೆಸ್ಸು, ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ. ಆಮೇಲೆ ಯಾವಾಗಲೂ ಮೈಂಡು ಎಂಗೇಜ್ ಆಗಿರುತ್ತೆ, ನಾವು ಕಂಟಿನ್ಯೂಸ್ ಆಗಿ ಬ್ಯುಸಿ ಇರ್ತೀವ, ಹೊರಗಡೆ ಹೋಗಿ ದುಡಿತೀವ, ಮನೇಲೂ ಮಾಡ್ತಾ ಇರ್ತೀವ, ಯಾರು ಏನಂದರು, ಯಾರ ಬಗ್ಗೆ ಏನು ನಾವು ಥಿಂಕ್ ಮಾಡಬೇಕು ಅಂತ ತಲೆಯಲ್ಲಿ ಏನೂ ಇರಲ್ಲ. ನಂಗೆ ಬೆಳಗ್ಗೆ 4 ಗಂಟೆ 4:15 ಎದ್ದುಬಿಟ್ರೆ ಅಂತೂ ಕಂಟಿನ್ಯೂಸ್ ಕೆಲಸ. ಯಾರಾದರೂ ಏನಾದರೂ ಅಂದಿದ್ರು ಕೂಡ ನಂಗೆ ನೆನಪೂ ಇರಲ್ಲ. ಇನ್ ಕೇಸ್ ಬೆಳಗ್ಗೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ಅಂತ ತಿಳ್ಕೊಳ್ಳಿ, ಏನಾದರೂ ಸಣ್ಣ ಪುಟ್ಟ ಆಗ್ತಾನೆ ಇರುತ್ತೆ ಮನೆ ಅಂದಮೇಲೆ, ಏನಾದರೂ ಒಂದು ಆಗಿತ್ತೆ ಅಂತ ತಿಳ್ಕೊಳ್ಳಿ, ಸಂಜೆ ಅಷ್ಟೊತ್ತಿಗೆ ಏನೂ ನೆನಪಿರಲ್ಲ, ಆರಾಮಾಗಿ ಮಾತಾಡ್ತಾ ಇರ್ತೀವಿ, ಲೈಫ್ನ ಲೀಡ್ ಮಾಡ್ತಾ ಇರ್ತೀವಿ. ಅದೇ ನಾವು ತುಂಬ ಖಾಲಿಯಾಗಿದ್ದೀವಿ ಅಂದರೆ ಇಲ್ದಿರೋ ಥಾಟ್ಸ್ ಬರ್ತಾ ಇರುತ್ತೆ. ಸೊ ಲೈಫ್ನ ಬ್ಯುಸಿಯಾಗಿ ಇಟ್ಕೊಳ್ಳೋಕ್ಕೂ ಇದೊಂಥರ ಹೆಲ್ಪ್ ಆಗುತ್ತೆ ಅಂತ ಅನ್ಬೋದು. ನಮ್ಗೆ ಇಷ್ಟ ಬಂದಂಗೆ ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಕೆಲಸಗಳನ್ನ ಹೆಂಗೆ ಈಸಿ ಮಾಡ್ಕೋಬೇಕು ಅಂತ ನಾವು ನೋಡ್ಕೋಬೇಕು.
ಈಗ ಆಪ್ಷನ್ ಇಲ್ಲ, ಯಾರೂ ನಮಗೆ ಹೆಲ್ಪ್ ಮಾಡಲ್ಲ, ನಾವೇ ಮಾಡಬೇಕು ಅಂತ ಅಂದ್ಕೊಂಡ್ಮೇಲೆ ಯಾವ ರೀತಿ ಈ ಕೆಲಸಗಳನ್ನ ಸುಲಭ ಮಾಡ್ಕೋಬೇಕು ಅಂತ ನಾವು ಪ್ಲ್ಯಾನ್ ಮಾಡಿಕೊಂಡು ಕೆಲಸಗಳನ್ನ ಮಾಡ್ಕೋಬೇಕು. ನೆಕ್ಸ್ಟ್ ನಾನು ನಿನ್ನೆ ಹೇಳಿದ್ನಲ್ಲ ಫ್ರೆಂಡ್ಸ್, ಅಲ್ಲಿ ಅಮ್ಮನ ಮನೆ ಹತ್ರ ಹೋಗಿದ್ದೆ ಅಂತ, ಅಲ್ಲಿ ಮಕ್ಕಳು ಕ್ಯಾರಮ್ ಬೋರ್ಡ್ ಆಡ್ತಾಯಿದ್ರು, ಅದನ್ನೇ ತೋರಿಸ್ತಾ ಇದ್ದೆ. ಆಮೇಲೆ ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಫಸ್ಟ್ ಏನು ಮಾಡಿದೆ ಅಂದರೆ ಎಣ್ಣೆ ಹಾಕ್ಕೊಂಡೆ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಕ್ಯಾಬೇಜು, ಇನ್ನೊಂದೇನೋ ಬಟಾಣಿ, ಫ್ರೋಝನ್ ಬಟಾಣಿ ಇತ್ತು, ಹಸಿ ಬಟಾಣಿ ಹಾಕೋಬೋದು, ಇದಿಷ್ಟನ್ನು ಫ್ರೈ ಮಾಡಿಕೊಂಡೆ. ಉಪ್ಪು ಹಾಕಿದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೆಶ್ಶಾಗಿ ಜಜ್ಜಿಬಿಟ್ಟು ಹಾಕಿದೆ, ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಫ್ರೆಶ್ಶಾಗೇ ಜಜ್ಜಿ ಹಾಕಬೇಕು. ಆಮೇಲೆ ಗರಂ ಮಸಾಲ ಹಾಕಿದೆ, ಧನಿಯಾ ಪೌಡರ್ ಹಾಕಿದೆ, ಆಮೇಲೆ ಮ್ಯಾಗಿ ಮಸಾಲ ಒಂದಿತ್ತು ಅದನ್ನು ಹಾಕಿದೆ. ಮ್ಯಾಗಿ ಮಸಾಲ ಬೇಡ ಅಂದರೆ ಗರಂ ಮಸಾಲನೇ ಹಾಕ್ಕೋಬೋದು, ಇಲ್ಲ ಒಂದು ಚಕ್ಕೆ ಒಂದು ಲವಂಗ ಹಾಕ್ಕೊಂಡ್ರೂ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಟೊಮ್ಯಾಟೊ ಹಾಕೋಣ ಅನಿಸ್ತು, ಆಮೇಲೆ 60 ರೂಪಾಯಿ kg ಅಂತ ಸುಮ್ಮನೆ ಹಾಕ್ಬಿಟ್ಟೆ. ನೆಸೆಸಿಟಿ ಇಲ್ಲ, ನೆಸೆಸಿಟಿ ಇದ್ದರೆ ನೀಡಿದರೆ ಹಾಕ್ಬಿಡ್ತೀನಿ. ಇದಕ್ಕೇನು ಹಾಗೇ ಚೆನ್ನಾಗಿರುತ್ತೆ ಅನಿಸ್ತು, ಹಾಕೋಕ್ಕೆ ಹೋಗಲಿಲ್ಲ. ಬೇಕಿದ್ದರೆ ಒಂದು ಟೊಮ್ಯಾಟೊ ಹಾಕ್ಕೋಬೋದು. ಆಮೇಲೆ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಹಾಕಬೇಕು, ಇದೆಲ್ಲ ಬ್ಯಾಲೆನ್ಸ್ ಮಾಡೋಕ್ಕೆ. ನೀಟಾಗಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿ, ಆಮೇಲೆ ಇದರದ್ದು ಸ್ಪೆಷಾಲಿಟಿ ಏನು ಗೊತ್ತಾ, ನಾನು ಯೂಶ್ವಲಿ ಎಷ್ಟೊಂದು ಸರ್ತಿ ಶಾವಿಗೆನ ಫ್ರೈ ಮಾಡೋದೇ ಇಲ್ಲ, ಅಂದರೆ ತುಂಬ ಹೊತ್ತಿಡೋಕ್ಕಾಗಲ್ಲ. ಫ್ರೈ ಮಾಡ್ದೇನೂ ಕೂಡ ಮಾಡ್ಬೋದು, ಇಮಿಡಿಯೇಟಾಗಿ ತಿಂದ್ಬಿಡ್ಬೇಕು. ವಿತಿನ್ 5 ನಿಮಿಷ 10 ನಿಮಿಷ ಇಮಿಡಿಯೇಟ್ ಏನೋ ತಿಂದ್ಬಿಡ್ತೀವಿ ಅಂದರೆ ಈ ರೀತಿ ಫ್ರೈ ಮಾಡ್ದೇ ಮಾಡ್ಬೋದು. ಈಗ ನೋಡ್ಬೋದು ನೀವು ಈ ವ್ಲಾಗಲ್ಲಿ ನೋಡಿದ್ರಲ್ವ, ಎಷ್ಟೋ ಸಾರಿ ನಾನು ಫ್ರೈ ಮಾಡ್ದೇ ಮಾಡಿದರೂ ಕೂಡ ಚೆನ್ನಾಗಿ ಉದುದ್ರಾಗಿ ಆಗ್ತಾಯಿರತ್ತೆ. ನಾವು ಮನೆ ಹತ್ರ ಹೋಗಿದ್ವಲ್ಲ, ನನ್ನ ಮಗಳು ನೋಡಿ ವೀಡಿಯೋ ಮಾಡ್ತಿದ್ದಾಳೆ, ಅವಳದು ಸೆಲ್ಫಿ ವೀಡಿಯೋ, ನಮ್ಮ ವೀಡಿಯೋ ಎಲ್ಲ ಮಾಡ್ತಿದ್ದಾಳೆ. ಚಿಕ್ಕವಳು ಕರ್ಕೊಂಡು ಹೋಗಿದ್ವಿ, ಆಮೇಲೆ ದೊಡ್ಡವಳು ಬಂದು ಅಮ್ಮನ ಮನೇಲಿ ಇದ್ಲಲ್ವ, ಅಲ್ಲಿ ಕರ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ವಿ. 3 ಜನ. ಫಸ್ಟ್ ಏನಾಯ್ತು ಗೊತ್ತಾ, ಚಿಕ್ಕವಳು ಬ್ಲ್ಯಾಕ್ ಡ್ರೆಸ್ ಹಾಕಿದ್ಲು, ಬ್ಲ್ಯಾಕ್ ಪ್ಯಾಂಟು ವಿತ್ ಬ್ಲ್ಯಾಕ್ ಟೀ ಶರ್ಟ್ ಹಾಕಿದ್ಲು. ಅದನ್ನು ನೋಡಿ ಅವರಪ್ಪ ಹಾಕಿದ್ರು, ನಾನು ಮ್ಯಾಚಿಂಗ್ ಮಾಡ್ತೀನಿ ಅಂತ. ನಾನು ಆ್ಯಕ್ಚುಲಿ ಆಮೇಲೆ ಬ್ಲೂ ಡ್ರೆಸ್ ಹಾಕ್ಕೊಂಡಿದ್ದೆ, ಆಮೇಲೆ ಎಲ್ಲ ಚೇಂಜ್ ಮಾಡಿ ನಾನು ಬ್ಲ್ಯಾಕ್ ಹಾಕ್ಕೋತೀನಿ ಅಂತ 3 ಜನನೂ ಫುಲ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿ ಇದ್ವಿ. ನನಗೆ ಆ್ಯಸ್ ಯೂಶ್ವಲ್ ನಿಮಗೆಲ್ಲ ಗೊತ್ತಿರೋಂಗೆ ಬ್ಲ್ಯಾಕ್ ಅಂದರೆ ತುಂಬಾ ಇಷ್ಟ. ಇವತ್ತಂತೂ ಎಲ್ಲರೂ ಬ್ಲ್ಯಾಕ್ ಹಾಕ್ಕೊಂಡು ಚೆನ್ನಾಗಿದ್ವಿ. ಆಮೇಲೆ ಹಸ್ಬೆಂಡ್ ಎಲ್ಲ ಕ್ಯೂರಿಂಗ್ ಎಲ್ಲ ಮಾಡ್ತಾಯಿದ್ದಾರೆ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದು ಫ್ರೆಂಡ್ಸ್. ತುಂಬ ಥಿಂಕ್ ಮಾಡೋಕ್ಕೆ ಹೋಗ್ಬಿಡಿ, ನಮ್ಮ ಕೈಯಲ್ಲಿ ಮ್ಯಾನೇಜ್ ಮಾಡೋಕ್ಕೆ ಖಂಡಿತ ಸಾಧ್ಯ ಇದೆ ಅಂತ ನಾವು ಆಲ್ರೆಡಿ ಪ್ರೂವ್ ಮಾಡ್ತಾಯಿದ್ದೀವಿ. ಹೊರಗಡೆ ಅವ್ರಿಗೆ ತುಂಬ ಸ್ಟ್ರೆಸ್ ಇದೆ ಅಂತೆ, ಅವ್ರಿಗೂ ಸ್ಟ್ರೆಸ್ ಕೊಡ್ದೇ ಮನೆಯಲ್ಲಿ ನಮ್ಮ ಕೈಯಲ್ಲಿ ಮ್ಯಾನೇಜ್ ಆಗುತ್ತೆ ಅಂತ ಅಂದ್ಕೊಂಡು ಪಾಸಿಟಿವ್ ಆಗಿ ನಾವೇ ಥಿಂಕ್ ಮಾಡ್ಕೊಳ್ತಾ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು. ಅಯ್ಯೋ ಮಾಡ್ಕೋಬೇಕು, ಅಯ್ಯೋ ಮಾಡಬೇಕಾ ಅಂತ ಅಂದ್ಕೊಳ್ಳೋ ಬದಲು ನಮ್ಮ ಕೈಯಲ್ಲಿ ಆಗುತ್ತೆ, ನಾವು ಮಾಡ್ತೀವಿ ಅಂತ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಹಸ್ಬೆಂಡ್ ಸಿಕ್ಕಿದ್ದಾರೆ ಅಂದರೆ ಸ್ವಲ್ಪ ಕೂರಿಸ್ಕೊಂಡು, ನಿಮ್ಗೆ ಯಾವಾಗನ ಅವರಿಂದ ಹೆಲ್ಪ್ ಆಗಬೇಕು ಅಂದರೆ ಮಾತಾಡಿಕೊಂಡು ಇಂಟ್ರ್ಯಾಕ್ಟ್ ಮಾಡಿಕೊಂಡು ಹೆಲ್ಪ್ನ ಕೇಳಿಕೊಂಡು ಇಬ್ಬರೂ ಮ್ಯೂಚುವಲಾಗಿ ಮಾಡ್ಕೋಬೋದು. ಇಲ್ಲ ಅವ್ರಿಗೆ ಹೆಲ್ಪ್ ಮಾಡೋ ಇಂಟೆನ್ಷನ್ ಇಲ್ಲ, ಅವ್ರು ಬೆಳೆದು ಬಂದಿರೋ ರೀತಿನೇ ಆ ರೀತಿ. ಕೆಲವರೆಲ್ಲ ಏನೂ ಮಾಡೋಕ್ಕಾಗಲ್ಲ, ಚಿಕ್ಕವರಿಂದನೇ ಅವ್ರ ಮನೆಗಳಲ್ಲಿ ಕೆಲಸ ಮಾಡಿರಲ್ಲ, ಸೊ ಏನೂ ಅವರಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ. ಆಗ ನಾವು ಕೆಲಸಗಳನ್ನ ಈಸಿ ಮಾಡಿಕೊಂಡು, ಯಾವ ಆರ್ಡ್ರಲ್ಲಿ ಮಾಡಿಕೊಂಡ್ರೆ ನನಗೆ ಈಸಿ ಆಗುತ್ತೆ ಅಂತ ಥಿಂಕ್ ಮಾಡಿಕೊಂಡು ಆ ರೀತಿ ಕೆಲಸ ಮಾಡಿಕೊಂಡ್ರೆ ಮನೆ ಕೆಲಸ ಈಸಿಯಾಗಿ ಮ್ಯಾನೇಜ್ ಮಾಡ್ಕೋಬೋದು. ಏಕೆಂದರೆ ಡೈಲಿ ಮಾಡ್ತಾ ಇರ್ತೀವಿ, ನಮಗೂ ಒಂದು ಪ್ಲ್ಯಾನ್ ಇರುತ್ತೆ, ಯಾವ ರೀತಿ ಮಾಡಿಕೊಂಡ್ರೆ ಹೇಗೆ ಈಸಿ ಆಗುತ್ತೆ ಅಂತ ಪ್ಲ್ಯಾನ್ ಇರುತ್ತೆ. ಆ ರೀತಿ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬಿಟ್ರೆ ಈಸಿಯಾಗಿ ಮನೆಯೂ ಹೊರಗಡೆನೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ನಮ್ಮ ಕೈಯಲ್ಲಿ ಆಗುತ್ತೆ, ನಾವು ಮಾಡಿನೂ ಕೂಡ ತೋರಿಸ್ತಾ ಇದ್ದೀವಿ. ಸೊ ಸ್ಟ್ರಾಂಗ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ ಕೇಸ್ ಏನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ಡೇ ಬಂದು 4:15ಗೆ ಎದ್ಬಿಟ್ಟಿದ್ದೀನಿ, 4:15ಗೆ ಎದ್ದೆ, ವಿಡಿಯೋ ಮಾಡಿದ್ದು 4:15 ಆಯಿತು. ಮುಂದಿನ ವ್ಲಾಗಲ್ಲಿ 4:15ಯಿಂದ ಹೆಂಗಿತ್ತು ನನ್ನ ರೊಟೀನು ಅಂತ ತೋರಿಸ್ತೀನಿ. ನಮಸ್ಕಾರ.